ಜಿಟಿ ದೇವೇಗೌಡ ಪುತ್ರ ಹರೀಶ್ ಗೌಡ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿರುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರು ಅಶ್ಲೀಲ ಕಮೆಂಟ್ ಮಾಡಿದ್ರು? ಏನಿದು ಅಸಲಿ ಕಹಾನಿ? ಅಶ್ಲೀಲ ಕಮೆಂಟ್ ಕೇಸ್ನಲ್ಲಿ ಜಿಟಿ ದೇವೇಗೌಡ ಅಳಿಯನ ಹೆಸರು ಈಗ ತಳಕು ಹಾಕೊಳ್ತಾ ಇದೆ. ಜಿಟಿ ದೇವೇಗೌಡರ ಪುತ್ರ ಏನಿದಾರಲ್ಲ ಹರೀಶ್ ಗೌಡ, ಅವರ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇರೋದು. ಈ ಕೇಸಲ್ಲಿ ಸ್ವತಃ ಜಿಟಿ ದೇವೇಗೌಡರ ಅಳಿಯನ ಹೆಸರೇ ಕೇಳಿ ಬರ್ತಾ ಇದೆ. ಜಿಟಿ ದೇವೇಗೌಡರ ಅಳಿಯ ವಿಶ್ವೇಶ್ವರಯ್ಯ ವಿರುದ್ಧ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಜಿಟಿ ದೇವೇಗೌಡ 8456 ಖಾತೆಯಿಂದ ಈಗ ಪೋಸ್ಟ್ ಆಗಿದೆ. ವರ್ಷಗೌಡ ದೂರನ್ನು ಆಧರಿಸಿ ಸಿಇಎನ್ ಪೊಲೀಸ್ ಅವರು ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸೈಬರ್ ಕೇಸಲ್ಲಿ ವಿಶ್ವೇಶ್ವರಯ್ಯ ವಿರುದ್ಧ FIR ಕೂಡ ಈಗ ದಾಖಲಾಗಿದೆ. ಮೊಬೈಲ್, ಸಿಮ್ ಮತ್ತು IP ವಿಳಾಸವನ್ನು ಆಧರಿಸಿ ಆರೋಪಿಯ ಒಂದು ಪತ್ತೆಗೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಅಂದರೆ ಈ ಓವರಾಲ್ ಈ ಚಿತ್ರಣದಲ್ಲಿ ಏನಾಗಿದೆ ಅಂದರೆ, ಅವರ ಕುಟುಂಬದ ಸದಸ್ಯನೇ ಈಗ ಅಶ್ಲೀಲ ಮೆಸೇಜನ್ನು ಕಳಿಸಿರುವಂಥದ್ದು. ಜಿಟಿ ದೇವೇಗೌಡರ ಮಗನ ಹೆಂಡತಿಗೆ ಜಿಟಿ ದೇವೇಗೌಡರ ಸ್ವಂತ ಅಳಿಯನೇ ಮೆಸೇಜ್ ಮಾಡಿದ್ದಾರೆ. ಅಂದರೆ ಇದು ಯಾರೋ ಹೊರಗಡೆಯವರಲ್ಲ, ಇದು ಯಾರೋ ಈ ಹೊರಗಡೆ ಪೊರ್ಕಿಗಳು ಪೋಲಿಗಳು ಯಾರೋ ಮೆಸೇಜ್ ಮಾಡ್ತಾ ಇರ್ತಾರಲ್ಲ, ಆ ರೀತಿ ವಿಚಾರ ಅಲ್ವೇ ಅಲ್ಲ. ಇದು ಸ್ವಂತ ಕುಟುಂಬದಲ್ಲೇ ಆಗಿರುವಂಥದ್ದು. DK ಗೌಡ 8456 ಖಾತೆಯಿಂದ ಪೋಸ್ಟ್ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ವರ್ಷಗೌಡ ಅವರು ದೂರನ್ನು ಕೊಟ್ಟಿರ್ತಾರೆ. ಆ ದೂರನ್ನು ಆಧರಿಸಿ ಸಿಇಎನ್ ಪೊಲೀಸ್ನವರು ಈಗ ತನಿಖೆ ಮುಂದುವರಿಸ್ತಾ ಇದ್ದಾರೆ. ಸೈಬರ್ ಕೇಸ್ನಲ್ಲಿ ವಿಶ್ವೇಶ್ವರಯ್ಯ ವಿರುದ್ಧ FIR ಕೂಡ ಈಗ ದಾಖಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಹರೀಶ್ ಗೌಡ ಕೂಡ ಶಾಸಕರೇ. ಈಗ ಸಾಮಾಜಿಕ ಜಾಲತಾಣದ ಕಾಮೆಂಟ್ ಸಾಕಷ್ಟು ಈಗ JDSನ ಪ್ರಮುಖ ಕುಟುಂಬದೊಳಗಿನ ವಿವಾದಕ್ಕೆ ಈಗ ಕಾರಣ ಆಗಿದೆ. ಇನ್ನು ಹುಣಸೂರು ಶಾಸಕರು ಜಿಟಿ ಹರೀಶ್ ಗೌಡರು, ಅವರ ಪತ್ನಿ ವರ್ಷಗೌಡ, ಅವರ ವಿಚಾರದಲ್ಲಿ ಒಂದಿಷ್ಟು ಅಶ್ಲೀಲ ಕಾಮೆಂಟ್ಗಳು ಹರಿದಾಡ್ತಾ ಇದ್ದಾವೆ. ಅವಹೇಳನಕಾರಿ ಕಮೆಂಟ್ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಈ ಕಾಮೆಂಟಿಗೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ. DK ಗೌಡ 8456 ಖಾತೆಯಿಂದ ಪೋಸ್ಟ್ ಮಾಡಲಾಗಿದೆ. ಇದು ಕಳ್ಳರನ್ನು ಹುಡುಕೋ ಅಂಥದ್ದು ಏನು ದೊಡ್ಡ ವಿಚಾರನೂ ಆಗಿರಲಿಲ್ಲ. ಆಲ್ರೆಡಿ ಈಗ ಕೇಸ್ ಕೂಡ ದಾಖಲಾಗಿದೆ. ಅಂದರೆ ಅವ್ರ ಕುಟುಂಬದ ಒಳಗಡೆನೇ ಆಗಿರುವಂತಹ ಈ ಒಂದು ಕಾಮೆಂಟ್ ವಿಚಾರ ಇದು. ಇನ್ನು ಜಿಟಿ ದೇವೇಗೌಡರ ಪುತ್ರ ಹರೀಶ್ ಗೌಡರ ಪತ್ನಿ ಏನಿದಾರಲ್ಲ ವರ್ಷಗೌಡ, ಈ ವರ್ಷಗೌಡಗೆ ಅಶ್ಲೀಲ ಮೆಸೇಜನ್ನು ಕಳಿಸಿರುವಂತಹ ಆರೋಪ ಸ್ವತಃ ಈ ಜಿಟಿ ದೇವೇಗೌಡರ ಅಳಿಯ ವಿಶ್ವೇಶ್ವರಯ್ಯ ವಿರುದ್ಧನೇ ಈಗ ಕೇಳಿ ಬಂದಿದೆ. ಆಲ್ರೆಡಿ ಇವಾಗ ಕಂಪ್ಲೇಂಟ್ ಕೂಡ ಆಗಿದೆ. ಮೊಬೈಲ್, ಸಿಮ್ ಹಾಗೂ ಜಿಮೇಲ್ ಖಾತೆಯ IP ವಿಳಾಸ ಸೇರಿದಂತೆ ತಾಂತ್ರಿಕ ಸಾಕ್ಷ್ಯಗಳ ಆಧಾರದ ಮೇಲೆ ತನಿಖೆಯನ್ನು ನಡೆಸಿದಾಗ ಪ್ರಕರಣದಲ್ಲಿ ಜಿಟಿ ದೇವೇಗೌಡ ಅವರ ಹಿರಿಯ ಅಳಿಯ ಅಂತಲೂ ಗೊತ್ತಾಗ್ತಾ ಇದೆ. ವಿಶ್ವೇಶ್ವರಯ್ಯ ಅವರ ಹೆಸರು ಈಗ ಬೆಳಕಿಗೆ ಬಂದಿರೋದು. ಏನಿರ್ಬೋದು ಫ್ಯಾಮಿಲಿ ಮ್ಯಾಟ್ರ್ ಇದು. ಫ್ಯಾಮಿಲಿ ಒಳಗಡೆ ಏನು ಒಂದಿಷ್ಟು ಬೇರೆ ಬೇರೆ ಘಟನೆಗಳಿಗೆ ಏನಾದರೂ ಸಾಕ್ಷಿ ಆಗಿತ್ತಾ, ವಾಕ್ಸಮರಗಳು ಏನಾದರೂ ನಡೆದಿತ್ತಾ, ಕೌಟುಂಬಿಕ ಕಲಹ ಏನಾದರೂ ಇತ್ತಾ, ಈ ರೀತಿಯಾದಂತಹ ಒಂದಿಷ್ಟು ವಿಚಾರಗಳು ಸಹಜವಾಗಿ ಪೊಲೀಸ್ ತನಿಖೆಯಿಂದ ಗೊತ್ತಾಗ್ತಾ ಹೋಗ್ತದೆ. ಒಟ್ಟಿನಲ್ಲಿ JDSನ ಒಬ್ಬ ಮಾಸ್ ಲೀಡರ್ ಮಗನ ಪತ್ನಿಗೆ, ಅಂದರೆ ಜಿಟಿ ದೇವೇಗೌಡರ ಮಗನ ಪತ್ನಿಗೆ ಈ ಥರ ಮೆಸೇಜ್ ಮಾಡಿರುವಂಥದ್ದು ಒಂದು ಕಡೆ ಈಗ JDS ಪಾಳ್ಯದಲ್ಲೂ ಒಂದಿಷ್ಟು ಚರ್ಚೆಗೂ ಗ್ರಾಸವಾಗಿರುವಂಥ ವಿಚಾರ.